ಹಾಯ್ ಹೆಲೋ ವೆಲ್ಕಮ್ ಟು ಅನಿತಾ ಎನ್ ಮೂರ್ತಿ ಚಾನಲ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇರೋ ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇದು ಒಂಥರ ಮಶ್ರೂಮ್, ಇದ್ರ ಹೆಸರು ಏನು ಅಂತ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಬಟ್ ಇದು ಮಶ್ರೂಮ್ ಅಂತ ಗೊತ್ತು, ತಗೊಂಡಿದ್ದೆ. ನೋಡಿ, ಈ ಥರ ಮಶ್ರೂಮ್ನ ಕ್ಲೀನ್ ಮಾಡ್ಕೋಬೇಕು. ಸಿಪ್ಪೆ ಯಾವುದೇ ಮಶ್ರೂಮ್ ಆಗಲಿ ಮೇಲೆ ಈ ಥರ ಸಿಪ್ಪೆ ಬರುತ್ತೆ, ಒಂದು ಲೇಯರು ನೈಸಾಗಿರುತ್ತೆ. ಅದನ್ನು ಚಾಕುಯಿಂದಾಗಲಿ ಈ ಥರ ಈಸಿಯಾಗಿ ಬರೋ ಹಾಗಿದ್ರೆ ಕೈಯಿಂದಾಗಲಿ ತೆಗೆದುಬಿಟ್ಟು ಕ್ಲೀನಾಗಿ ತೊಳ್ಕೊಂಡು ಇಟ್ಕೋಬೇಕು. ನೆಕ್ಸ್ಟು ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಎತ್ಕೊಂಡು ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೋಬೇಕು. ಮತ್ತು ಅದು ತೊಳೆದಿಟ್ಕೊಂಡಿರ್ತೀವಲ್ಲ ಮಶ್ರೂಮ್ನ ಡೈರೆಕ್ಟ್ ಹಾಗೆ ಹಾಕ್ಕೋಬೇಕು. ಹಾಕ್ಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಮಶ್ರೂಮ್ ಮೇಲೇ ಹಾಕಿ ಫ್ರೈ ಮಾಡ್ಕೋಬೇಕು. ಸಾಫ್ಟ್ ಆಗಬೇಕು, ನೀರೇನು ಬೇಕಾಗಿಲ್ಲ. ಆ ಮಶ್ರೂಮಲ್ಲಿರೋ ನೀರೇ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಬೇಯುತ್ತೆ, ಸಾಫ್ಟಾಗಿರುತ್ತೆ, ನುಣ್ಣಗಾಗಲ್ಲ, ಸಾಫ್ಟಾಗೇ ಬೇಯುತ್ತೆ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಎಣ್ಣೆ ಈ ಥರ ಆಗಿ ಕುದಿಯೋವಾಗ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮನೆಯಲ್ಲೇ ರುಬ್ಬಿಟ್ಕೊಂಡಿರೋಂಥ ಸ್ವಲ್ಪ ಮಸಾಲೆನ ಹಾಕ್ಕೋಬೇಕು. ಏನು ಮಸಾಲೆ ಅನ್ನೋ ವಿಡಿಯೋ ಸ್ಕಿಪ್ ಆಗಿದೆ, ಬಟ್ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ಗರಂ ಮಸಾಲ, ಒಂದಿಷ್ಟು ಸ್ವಲ್ಪ ಚಕ್ಕೆ, 2 ಲವಂಗ, ಇಷ್ಟು ಮಸಾಲೆನ ಹಾಕಿ ನುಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು. ತೆಳುವಾಗಿ ಪೇಸ್ಟ್ ಥರ ಮಾಡ್ಕೋಬೇಕು, ಮಿಕ್ಸ್ ಮಾಡಬೇಕು. ನೆಕ್ಸ್ಟು ಅದು ಚೆನ್ನಾಗಿ ಹಸಿ ಫ್ಲೇವರ್ ಹೋಗಿ ಮಶ್ರೂಮಲ್ಲಿ ನೀರು ಬಿಡಬೇಕು. ಮತ್ತು ಸ್ವಲ್ಪ ಜಾರ್ ತೊಳೆದಿರೋ ನೀರಾದರೆ ಸಾಕು. ತುಂಬ ಮಸಾಲೆ ಮಾತ್ರ ಹಾಕಿದ್ರೆ ತುಂಬ ಗಟ್ಟಿಯಾಗುತ್ತೆ ಡ್ರೈ ಆದಮೇಲೆ. ಸ್ವಲ್ಪ ಸಾರಿಗೂ, ಮುದ್ದೆಗೆ, ಚಪಾತಿಗೆ ಎಲ್ಲದಕ್ಕೂ ಬೇಕಾಗೋ ಥರ ಮಾಡ್ಕೊಳ್ಳೋಗಿದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನಿವಾಗ ಮುದ್ದೆಗೆ ಮಾಡ್ಕೊಳ್ತಾ ಇರೋದು, ಚಪಾತಿ ಅಥವಾ ಮುದ್ದೆಗೆ ಚೆನ್ನಾಗಿರುತ್ತೆ. ಸ್ವಲ್ಪ ನಾರ್ಮಲಾಗಿ ಮಾಡ್ಕೊಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಆಗಲೇ ನಾನು ಖಾರ ಹಾಕಿದ್ದೆ, ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಹಾಕಿ ರುಬ್ಬಿದ್ದೆ, ಸೊ ಖಾರದ ಅವಶ್ಯಕತೆ ಇಲ್ಲ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಜಾರ್ ತೊಳೆದಿರೋಂಥ ನೀರು ಅದರಲ್ಲಿ ಹಾಕ್ಕೊಂಡು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಬಿಡಬೇಕು. ಕುದಿ ಬಂದಮೇಲೆ ಅದರಲ್ಲಿ ಸ್ವಲ್ಪನೇ ಆಯಿಲ್ ಮೇಲೆ ತೇಲ್ಕೊಂಬರುತ್ತೆ. ಆಗ ಸಾರು ಚೆನ್ನಾಗಿ ಕಾದಿದೆ ಮತ್ತು ಚೆನ್ನಾಗಿ ಆಗಿದೆ ಅಂತ ಅರ್ಥ. ನೋಡಿ, ಈ ಥರ ನೀರು ಹಾಕ್ಕೊಂಡು ಜಸ್ಟ್ ಜಾರ್ ತೊಳೆದಿರೋ ನೀರು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಟೇಸ್ಟಿಗೆ ಬೇಕಾದರೆ ನೋಡಿಕೊಂಡು ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ನೋಡ್ಕೊಂಡು ಹಾಕ್ಕೊಳ್ರಿ. ಹಾಕ್ಕೊಂಡು ಕ್ಲೀನಾಗಿ ಪ್ಲೇಟ್ ಮುಚ್ಚಿಬಿಡಬೇಕು. ಪ್ಲೇಟ್ ಮುಚ್ಚಿದ ಮೇಲೆ ಸ್ವಲ್ಪ ಒಂದು 10 ನಿಮಿಷ ಸಾಕು. ಕುದಿ ಚೆನ್ನಾಗಿ ಬಂದುಬಿಡುತ್ತೆ, ಎಣ್ಣೆನೂ ಬಿಟ್ಕೊಳ್ಳುತ್ತೆ, ಮಸಾಲೆ ಚೆನ್ನಾಗಿ ಬೆಂದು ಸ್ಮೆಲ್ಲೆಲ್ಲ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಈ ಥರ ಮಶ್ರೂಮ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಿದ್ದು, ಚೆನ್ನಾಗಿ ಬಂದಿತ್ತು. ನಿಮಗೂ ಯಾವುದೇ ಮಶ್ರೂಮಲ್ಲೂ ಇದೇ ಥರ ಮಾಡ್ಬೋದು. ನಾನು ಎಲ್ಲದಕ್ಕೂ ಇದೇ ಥರ ಮಾಡ್ತೀನಿ. ಸೊ ಇದಕ್ಕೂ ಟ್ರೈ ಮಾಡಿದೆ ಇದೇ ಥರ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ನೋಡಿ. ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿದೆ, ನೋಡಿಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋ ಕೊನೆವರೆಗೂ ನೋಡಿದ್ರು ಅವ್ರಿಗೆ ಧನ್ಯವಾದ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಮಿಸ್ ಮಾಡದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿ ಎಷ್ಟು ಸಾಫ್ಟಾಗಿದೆ, ಎಷ್ಟೇ ಬೆಂದ್ರೂ ಅದು ಒಡೆದೋಗ್ಲಿಲ್ಲ, ಚೆನ್ನಾಗಿರುತ್ತೆ. ತುಂಬ ಬಿಸಿ ಇದೆ. ಥ್ಯಾಂಕ್ ಯು. ನೋಡಿ, ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.